ಮೊದಲು ಹೀಗೆ ಹೇಳಿದೆ. ವಾಶ್ರೂಮ್ಗೆ ಹೋಗ್ತಿದ್ದವಳು ಬಾಗ್ಲತ್ರ ಬಿದ್ದೆ. ಈಗ ಮತ್ತೆ ಬಿದ್ದಿದ್ಯಾ? ಯಾಕಮ್ಮ ಹೀಗೆ ಬೀಳ್ತಿದ್ಯಾ? ಗೊತ್ತಿಲ್ಲ ಡ್ಯಾಡಿ. ಚೈತ್ರ ಈಗ ರೆಸ್ಟ್ ತಗೊಳ್ಳಿ. ಎಲ್ರು ಬನ್ನಿ, ನಡೀರಣಿ. ಇದೆಲ್ಲ ಚಿರು ಮಾಡಿದಾನೆ ಅಂತ ನಂಗೆ ಗೊತ್ತು. ಆದ್ರೆ ಮಮ್ಮಿ ಒಂದ್ ವಿಷಯ ಹೇಳ್ಬೇಡ ಅಂತ ಪ್ರಾಮಿಸ್ ತಗೊಂಡಿದ್ದಾರೆ. ಸಾರಿ ಡ್ಯಾಡಿ. ನಿಮ್ ಹಾಗೆ ಕೇಡನ್ ಬಯಸೋರು ಇನ್ನೇನು ಉತ್ತರ ಕೊಡಕ್ಕಾಗತ್ತೆ ಹೇಳಿ? ಎಷ್ಟು ಕೊಪ್ಪು ಅವಳಿಗೆ. ನಾನು ಈ ಮನೆ ಯಜಮಾನಿ ಅನ್ನೋದನ್ನ ಮರೆತು ನನಗೆ ಎದುರು ಮಾತಾಡ್ತಾಳ. ಯಾವತ್ತಿದ್ರು ಇವಳು ಈ ಮನೆಯಿಂದ ಹೊರಗ್ನವಳೆ. ಇವಳು ರಾಣಿಯಾಗಿ ಮೆರೆಯೋದಕ್ಕೆ ನಾನು ಬಿಟ್ಬಿಡ್ತೀನ? ಇವಳಿಗೊಂದು ಕತೆ ಕಾಣಿಸ್ಲೇಬೇಕು. ಆದ್ರೆ ಆಗ್ತಿಲ್ಲ, ಏನು ಮಾಡ್ಲಿ? ಚಿರು ತಿಥಿ ಕಾರ್ಯನ ಟೈಮ್ ಬಂದಾಗ ಮಾಡಿಸ್ತೀನಿ ಅಂತ ಹೇಳ್ದೆ ಅಲ್ವೇನೆ? ಟೈಮ್ ಬರೋದಕ್ಕೂ ಮೊದಲೇ ನಾನು ಮಾಡಿಸ್ತೀನಿ. ಆಲ್ರೆಡಿ ಈ ಮನೇಲಿ ತುಂಬ ಪ್ರಾಬ್ಲಮ್ಗಳು ನಡೀತಾ ಇದೆ. ಚಿರು ಆತ್ಮ ಇಲ್ಲಿದೆಯೋ ಇಲ್ವೋ ಅದು ಸೆಕೆಂಡ್ರಿ. ಆದರೆ ಶ್ರಾದ್ದ ಕಾರ್ಯ ಮಾತ್ರ ಆಗಲೇಬೇಕು. ನಾನು ಅನ್ಕೊಂಡ ಹಾಗೆ ಚಿರು ತಿಥಿನ ಮಾಡಿ ಈ ಮನೇಲಿ ನಾನು ಏನು ಅನ್ನೋದನ್ನ ಅವಳಿಗೆ ಅರ್ಥ ಮಾಡಿಸ್ತೀನಿ. ಅವಳ ಜಾಗ ಏನು ಅಂತ ಅವಳಿಗೆ ಗೊತ್ತು ಮಾಡ್ತೀನಿ. ಚಿರು ಎಲ್ಲಿದ್ಯಾ? ಎಲ್ಲಿದ್ಯಾ ಚಿರು? ಎಲ್ಲಿದ್ಯಾ ಚಿರು? ನಾನು ನಿನ್ನ ಹತ್ರ ಮಾತಾಡ್ಬೇಕು. ಚಿರು, ಯಾಕೋ ಹೀಗ್ ಮಾಡ್ತಿದ್ಯಾ? ಅವಳು ನಿನ್ನ ಅಕ್ಕ ಕಣೋ. ಅವಳನ್ನ ಯಾಕೆ ಶತ್ರು ತರ ನೋಡ್ತಿದ್ಯಾ? ಅವಳು ನಿನ್ಗೇನಪ್ಪ ಅನ್ಯಾಯ ಮಾಡಿದಾಳೆ? ನೋಡು, ನಾನು ಅವಳನ್ನ ಪ್ರೀತಿ ಮಾಡಲ್ಲ ಅಂತ ಮಾತು ಕೊಟ್ಟಿದ್ದೀನಿ ತಾನೆ. ನೀನು ಅವಳಿಗೇನು ಅಪಾಯ ಮಾಡಲ್ಲ ಅಂತ ಮಾತು ಕೊಟ್ಟಿದ್ಯಾ ತಾನೆ. ಯಾಕೆ ತಪ್ಪದೆ? ಯಾಕೋ ತಪ್ಪದೆ? ಚಿರು, ನೋಡು, ಒಂದೇ ಒಂದ್ಸರಿ ನಿನ್ನ ಅಕ್ಕ ನಿನ್ನನ್ನು ಎಷ್ಟು ಪ್ರೀತಿಸ್ತಿದ್ಲು ಅಂತ ನೆನ್ಪು ಮಾಡ್ಕೊಳಪ್ಪ. ಅವಳು ಒಂದು ದಿನಕ್ಕೂ ನಿನ್ನನ್ನು ಬಿಟ್ಟು ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ, ನಿನ್ನನ್ನು ಬಿಟ್ಟು ಊಟ ಮಾಡ್ತಿರ್ಲಿಲ್ಲ. ಸಣ್ಣ ಪುಟ್ಟ ಜಗಳ ಬಿಟ್ರೆ ಅವಳು ಯಾವತ್ತೂ ಬೇಕು ಅಂತ ನಿನ್ನ ಮೇಲೆ ಕೋಪ ಮಾಡ್ಕೊಂಡಿಲ್ಲ ಕಣೋ. ಆದ್ರೂ ಯಾಕಪ್ಪ, ಯಾಕೆ ಅವಳನ್ನ ಈ ಥರ ಸತಾಯಿಸ್ತಿದ್ಯಾ? ಅವಳು ನಿನ್ಗೆ ಏನು ಅನ್ಯಾಯ ಮಾಡಿದಳೋ? ಯಾಕೆ ಮಾತಾಡೋ ಚಿರು, ಯಾಕೆ ಹೀಗೆ ಮಾಡ್ತಿದ್ಯಾ? ಮಾತಾಡು.
ಚೈತಂಗ್ ಹೀಗಾಯ್ತು ಅಂತ ಕಣ್ಣೀರಾಗ್ತಾ ಇದೆಯಾ ಅಲ್ವಾ? ಅವ್ರಿಗೊಂಚೂರು ನೋವಾದ್ರು ನಿನಗೆ ಅಳು ಬರುತ್ತೆ ಅಲ್ವಾ? ನಾನು ನೀರಲ್ಲಿ ಕೊಚ್ಕೊಂಡು ಹೋದೆ ಅಂತ ನಿಮ್ಗೆ ದುಃಖ ಆಗಲಿಲ್ವಾ ಮಮ್ಮಿ? ಚಿರು, ನಾನು ಮುಳುಗುವಾಗ ನಿನ್ನ ಸೇವ್ ಮಾಡ್ಬೇಕಾಗಿತ್ತಲ್ವಾ? ನನ್ನ ಕೈ ಯಾಕೆ ಬಿಟ್ಟೆ ನೀನು? ನನಗೆ ಕಾಲಿಲ್ಲ ಅಂತ ನಿಮ್ಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಲ್ವಾ? ಇಲ್ಲ ಚಿರು, ಇಲ್ಲ. ನಿನ್ ಮೇಲೆ ನನ್ನ ಪ್ರಾಣನೇ ಇಟ್ಕೊಂಡಿದ್ದೀನಿ ಕಣೋ. ಸುಳ್ಳು ಹೇಳ್ಬೇಡ. ನನ್ನ ಮೇಲೆ ಪ್ರೀತಿ ಇದೆ ಚೈತನ್ ಕೇರ್ ಮಾಡ್ತಾ ಇರ್ಲಿಲ್ಲ. ನೀನ್ ನನ್ನ ಹತ್ರನೇ ಬರ್ತಿರ್ಲಿಲ್ವಲ್ಲಪ್ಪ. ಅದಕ್ಕೆ ಕಾರಣ ಯಾರು? ನೀನ್ ತಾನೇ. ಇಲ್ಲ ಚಿರು, ಇಲ್ಲ. ನಿನ್ನನ್ನು ತಪ್ಕೊಳಕ್ ಆಗ್ತಿಲ್ಲ, ನಿನ್ನನ್ನು ಮುದ್ದಾಡಕ್ ಆಗ್ತಿಲ್ಲ ಅಂತ ನನ್ ಸಂಕಟ ಪಡ್ದೆ ಇರೋ ದಿನಾನೇ ಇಲ್ಲ ಕಣೋ. ನನ್ಗೆ ಊಟನೇ ಮಾಡಿಸ್ತಾ ಇರ್ಲಿಲ್ಲ ನೀನು. ನನ್ನ ತಡ್ಕೊಂಡು ಮುದ್ದಾಡ್ತಾ ಇರ್ಲಿಲ್ಲ ನೀನು. ಯಾವಾಗ್ಲೂ ಚೈತನ್ ತೊಡೆ ಮೇಲೆ ಮಲಗಿಸ್ಕೊಂಡು ಕತೆ ಹೇಳ್ತಾ ಇದ್ದೆ. ನೀನ್ ನನ್ನ ಹತ್ರನೇ ಬರ್ತಿರ್ಲಿಲ್ವಲ್ಲ ಕಂದ, ನಾನು ಏನ್ ಮಾಡ್ಲಿ? ನಾನ್ ಬರಲ್ಲ ಅಂದ್ರೆ ಪ್ರೀತಿಯಿಂದ ಕಡಿಬೇಕಾಗ್ತು. ಕೋಪ ಯಾಕೆ ಮಾಡ್ಕೊಳ್ತಾ ಇದ್ದೆ? ಅಯ್ಯೋ ಇಲ್ಲ ಕಂದ, ಇಲ್ಲ. ನಾನ್ ರೇಗಿದ್ರೆ ಆ ಭಯಕ್ಕಾದ್ರೂ ನೀನ್ ನನ್ನ ಹತ್ರ ಬರ್ತೀಯೇನೋ ಅಂತ ರೇಗ್ತಿದ್ದೆ ಕಣೋ. ಅದನ್ ಬಿಟ್ರೆ ಇನ್ನೇನು ಇಲ್ಲ. ನಾನ್ ನಿನ್ನ ತುಂಬಾ ಪ್ರೀತಿಸ್ತೀನಿ ಕಣೋ, ಪ್ರೀತಿಸ್ತೀನಿ. ಇಲ್ಲ, ನೀನ್ ನನ್ನ ಪ್ರೀತಿಸ್ತಿರ್ಲಿಲ್ಲ. ಯಾರು ಯಾರು ನಿನ್ಗಾಗಿ ಹೇಳಿದ್ದು? ನಿನ್ಗೆ ಬೊಬ್ಬೆ ಮಗಳು ಅಂತ ಎಲ್ಲರ ಹತ್ರನೂ ಹೇಳ್ತಾ ಇದ್ದೆ ಅಲ್ವಾ? ಇಲ್ಲ ಮಗ್ನೆ, ಇಲ್ಲ. ನಿನ್ಗೆ ಯಾರು ಆ ಥರ ಕಿವಿ ತುಂಬಿದ್ದು? ಚಿರು ಹುಡ್ದೆ ಹೊಟ್ಟೆಲೆ ಸತ್ತೋಗಿದ್ರೆ ಎಷ್ಟ್ ಚೆನ್ನಾಗಿರ್ತಾ ಇತ್ತು ಅಂತ ಹೇಳ್ತಾ ಇದ್ದೆ ಅಲ್ವಾ? ಅಯ್ಯೋ ದೇವ್ರೆ, ಚಿರು, ನಿನ್ನನ್ನು ಪಡೆಯೋದಕ್ಕೆ ನಾನು ಎಷ್ಟೆಲ್ಲ ಹರಕೆ ಹೊತ್ಕೊಂಡಿದ್ದೆ ಗೊತ್ತೇನೋ. ಇದೆಲ್ಲ ಸುಳ್ಳು ಕಣೋ, ಸುಳ್ಳು. ನಿನ್ಗೆ ಯಾರೋ ಇದನ್ನೆಲ್ಲ ಹೇಳಿದ್ದು? ಇಲ್ಲ, ನೀನ್ ಸುಳ್ಳು ಹೇಳ್ತಾ ಇದೆಯಾ, ನಂಗೆಲ್ಲ ಗೊತ್ತು. ನೀನ್ ನನ್ನ ಪ್ರೀತಿ ಮಾಡ್ತಾ ಇರ್ಲಿಲ್ಲ. ಈಗಾದ್ರೂ ನೀನ್ ನನ್ನ ಪ್ರೀತಿ ಮಾಡ್ತೀಯ ಮಮ್ಮಿ? ನಮ್ಗೆ ಊಟ ಮಾಡಿಸ್ತೀಯ, ಕತೆ ಹೇಳ್ತೀಯ? ಡ್ಯಾಡಿ, ನೀನು ತಾತ ಎಲ್ರೂ ಸೇರ್ಕೊಂಡು ನನ್ನ ಕಳಿಸ್ಬೇಕು ಅಂತ ಇದೀವ ಅಲ್ವಾ? ಇಲ್ಲ ಚಿರು, ನಾನು ಅದಕ್ಕೆ ಒಪ್ಕೊಂಡಿಲ್ಲ ಕಣೋ, ಒಪ್ಕೊಂಡಿಲ್ಲ. ನಾನು ಇಲ್ಲಿಂದ ಹೋಗಲ್ಲ, ಇಲ್ಲೇ ಇರ್ತೀನಿ. ನಾನು ನಿಮ್ ಜೊತೆಗೆ ಇರ್ತೀನಿ ಮಮ್ಮಿ, ನನ್ನ ದೂರ ಮಾಡ್ಬೇಡ. ಏನಿದು? ಏಯ್, ಸುಮ್ನೆ ಬಾಗಿಲು ತೆಗೆದ್ರೆ ಸರಿ. ಬೇರೆ ಮಾತಾಗಿ ಎಲ್ಲಿ ಹಾಳಾಗೋಗಿದೆಯೇ? ಯಾರ್ರಿ? ಯಾರದು ಬಾಗ್ಲು ಹಾಕಿದ್ದು? ಏನ್ ತಮಾಷೆ ಮಾಡ್ತಿದ್ದೀರಾ? ಬಾಗ್ಲು ಹಾಕಿ ಏನು ಗೊತ್ತಿಲ್ಲದೆ ಇರೋ ಹಾಗೆ ಮಳ್ಳಿ ತರ ಹೇಗ್ ನಿಂತಿದ್ದಾರೆ ನೋಡಿ. ಅಣಿ, ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಬೇಡ. ನೀನೇ ಎಲ್ಲೋ ಜೋರಾಗಿ ಬಾಗಿಲು ಹಾಕಿರ್ಬೇಕು, ಲಾಕ್ ಆಗಿದೆ ಅಷ್ಟೇ. ಅದನ್ನ ದೊಡ್ಡ ವಿಷಯ ಮಾಡಬೇಡ. ನಾನೇ ಬಾಗ್ಲು ಹಾಕೊಳ್ಳಿ? ನಾನೇನು ಹಾಕೊಂಡಿಲ್ಲ. ನಿಂತಿದ್ದಾಳಲ್ಲ ಅವಳೇ ಇಂಥ ಕೆಲಸ ಮಾಡೋದು. ನೋಡಿ, ನಾನ್ ಬಾಗ್ಲು ಹಾಕಿಲ್ಲ, ನಿಮ್ ರೂಮ್ ಕಡೆ ಬಂದೇ ಇಲ್ಲ. ಬಾಗ್ಲಿಗೇನ್ ದೆವ್ವ ಹಿಡ್ದಿದ್ಯೇನೆ? ಬಾಗ್ಲಿಗೆ ಹಿಡ್ದಿದ್ಯಾ, ನಿಮ್ಗೆ ಹಿಡ್ದಿದ್ಯಾ, ಯಾರಿಗ್ ಗೊತ್ತು? ಅಕ್ಕ, ನಾನು ಅಲ್ಲಂತೇಳಿ ಮಾತು ಮುಗ್ಸಕ್ಕಾಲ್ವ ನಿಂಗೆ? ಎಷ್ಟು ಹೇಳಿದ್ರು ಕೇಳ್ತಿಲ್ವಲ್ಲೋ? ಅಮ್ಮ, ಅಕ್ಕ ಇಲ್ಲ ಅಂತ ಹೇಳ್ತಾ ಇದ್ರು, ನೀನ್ ಯಾಕೆ ಬೈತಾ ಇದ್ಯಾ? ಏಯ್, ಮುಚ್ಚೆ ಬಾಯಿ. ನಿನಗೇನೆ ಗೊತ್ತಾಗುತ್ತೆ? ಬಾಗ್ಲೇನ್ ತಾನಾಗೆ ಹಾಕೊಳ್ಳುತ್ತಾ? ಮೊದಲೇ ಈ ಮನೇಲಿ 108 ಸಮಸ್ಯೆಗಳು, ಇದೊಂದು ಬೇರೆ. ಅಶೋಕ್,
ಮೊದಲು ಚಿರು ಕಾರ್ಯನ ಮಾಡಿ ಮುಗಿಸು. ರಾಣಿ ನೀನ್ ಒಳಗೆ ನಡಿ. ನಾನು ಯಾಕ್ರಿ ಹೋಗ್ಲಿ? ಹೋಗ್ಬೇಡಿ. ಆಗ್ತಿರೋ ಎಲ್ಲಾ ಘಟನೆಗಳಿಗೂ ಚಿರುನೇ ಕಾರಣ ಅಂತ ಎಲ್ರೂ ತಲೆಗೆ ತುಂಬಿ. ಏಯ್ ಮುಚ್ಚೆ ಬಾಯಿ. ನನ್ನ ಚಿರು ಪ್ರೀತಿ ಬಗ್ಗೆ ನಿನಗೇನೆ ಗೊತ್ತು? ಮಕ್ಕಳು ಪ್ರೀತಿ ಹೇಗಿರುತ್ತೆ ಅಂತ ಮಕ್ಕಳು ಹೆತ್ತವ್ರು ಗೊತ್ತಿರುತ್ತೆ, ನಿನಗೆ ಗೊತ್ತಿರುತ್ತೆ. ಚಿಕ್ಕಮ್ಮ, ಅಮ್ಮ. ಹೌದು ಕಣೆ, 4 ದಿನ ಮಕ್ಕಳ ಜೊತೆ ಇದ್ದು ಅವ್ರನ್ನ ಮುದ್ದಾಡಿ ಎತ್ತಾಡಿದ್ರೆ ಆ ಬಾಂಧವ್ಯ ಸಂಬಂಧ ಏನು ಅಂತ ಗೊತ್ತಾಗತ್ತೆ. ಇವತ್ತಲ್ಲ, ಇವಳಿಗೆ ಈ ಜನ್ಮದಲ್ಲಿ ಅದ್ರ ಬಗ್ಗೆ ಏನು ಗೊತ್ತಾಗಲ್ಲ. ಏ ರಾಣಿ, ಅದೇನು ಮಾತು ತಾಡ್ತೀಯ ನೀನು? ಮೊದಲೇ ಅವಳಿಗೆ ಮಕ್ಕಳಾಗ್ಲಿಲ್ಲ ಅನ್ನೋ ನೋವಿದೆ, ಮತ್ತು ಅದೇ ವಿಷಯನ ಚುಚ್ಚು ಮಾತಾಡ್ತೀಯಲ್ಲ, ನಿನಗೆ ಸ್ವಲ್ಪ ಅದ್ರ ಬಗ್ಗೆ ನಾನು ಮಾತಾಡ್ಲಿಲ್ಲ ಅಂದಿದ್ರೆ ಅವಳು ಸುಮ್ಮನೆ ಹೋಗ್ತಿದ್ಲ? ನನ್ನ ಚಿರು ಪ್ರೀತಿ ಬಗ್ಗೆ ಮಾತಾಡ್ತಾಳೆ. ನಿಮ್ಗೆ ಹೇಳಿ ಏನ್ ಪ್ರಯೋಜನ? ಸಾಕು, ನಡಿ ಒಳಗೆ. ಅಣ್ಣ, ಐ ಆಮ್ ಹೆಲ್ಪ್ಲೆಸ್ ವೇದ. ಯಾರಿಗೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಮಾತಂಗಿ, ನನ್ನ ಚಿರು ನೊಂದ್ಕೊಂಡಿದ್ದಾನೆ. ಅವನಿಗೆ ಯಾವ ದ್ವೇಷನೂ ಇಲ್ಲ, ಸೇಡು ಇಲ್ಲ. ಆ ಪುಟ್ಟು ಕಂದಮ್ಮನ್ಗೆ ದ್ವೇಷ, ಸೇಡು ಅನ್ನೋ ಪದದ ಅರ್ಥನೂ ಗೊತ್ತಿಲ್ಲ ಮಾತಂಗಿ. ಅಯ್ಯೋ ದೇವ್ರೆ, ಅವನು ಜೀವಂತವಾಗಿದ್ದಾಗ ಪುಟ್ಟ ಮಗು, ಈಗ ದೈಹಿಕವಾಗಿ ಅವನು ಉಳಿದಿಲ್ಲ ಅಮ್ಮವ್ರೆ, ಅರ್ಥ ಮಾಡ್ಕೊಳ್ಳಿ. ಈಗ ಅವನು ಒಂದು ಆತ್ಮ, ನಿಮ್ಮ ಮೇಲೆ, ಚೈತ್ರ ಮೇಲೆ ದ್ವೇಷ ಕಾರ್ತಾ ಇರೋ ಆತ್ಮ. ಇವತ್ತೇನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ಚೈತ್ರನ ನಾವು ಕಳ್ಕೊಂಡ್ಬಿಡ್ತಾ ಇದ್ವಿ. ಇವತ್ತು ರಾಣಿ ಅಮ್ಮನವ್ರಿಗೂ ಭವಾನಿ ಅಕ್ಕಂಗೂ ಜೋರು ಜಗಳ ಆಯ್ತು. ಅದಕ್ಕೇನ್ ಕಾರಣ ಹೇಳಿ? ಅದಕ್ಕೂ ಚಿರುನೇ ಕಾರಣ ಅಂತ ಹೇಳ್ಬೇಡ ಮಾತಂಗಿ. ಓ, ಅದನ್ನೇ ಹೇಳ್ತಾ ಇರೋದು, ತಾಯಿ ಪ್ರೀತಿ ಅಂತ. ನಿಮ್ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದೀರ, ನಿಮಗೆ ಏನು ಕಾಣಿಸ್ತಾ ಇಲ್ಲ. ರಾಣಿ ಅಮ್ಮನವರು ಚಿರು ಶ್ರಾದ್ದ ಮಾಡ್ಬೇಕು ಅಂತ ಹೇಳ್ತಾ ಇದ್ರಲ್ವಾ, ಅದನ್ನ ಚಿರು ಕೇಳಿಸ್ಕೊಂಡಿದ್ದಾನೆ. ಅವನಿಗೆ ಕೋಪ ಬಂದಿದೆ. ಅದಕ್ಕೆ ಅವನು ರೂಮ್ ಬಾಗ್ಲು ಹಾಕಿರೋದು. ರಾಣಿ ಅಮ್ಮನವ್ರಿಗೂ ಭವಾನಿ ಅಕ್ಕಂಗೂ ಜಗಳ ಆಗೋ ತರ ಮಾಡಿರೋದು ಅಮ್ಮೋರೆ. ಆಗೋದಕ್ಕೆಲ್ಲ ಶನೇಶ್ವರನೇ ಕಾರಣ ಅನ್ನೋ ತರ ಮಾತಾಡ್ಬೇಡ ಮಾತಂಗಿ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಸಂಬಂಧ ಇದೆ ಅಮ್ಮವ್ರೆ, ಆದ್ರೆ ನೀವ್ ಅದನ್ನ ಒಪ್ಕೋತಾ ಇಲ್ಲ. ಬೇಡ ಬೇಡ ಅಮ್ಮವ್ರೆ, ಇದೆಲ್ಲ ಎಲ್ಲಿಗೆ ಹೋಗಿ ಮುಟ್ಟತ್ತೋ ಏನ್ ಕತೆನೋ. ಇವತ್ತು ಚೈತ್ರನ್ ಮೇಲೆ ಎರ್ಗಿದಾನೆ, ಭವಾನಿ ಅಕ್ಕಂಗೂ ರಾಣಿ ಅಮ್ಮವ್ರಿಗೂ ಜಗಳ ತಂದಿಟ್ಟಿದ್ದಾನೆ. ನಾಳೆ ಅಶೋಕಪ್ಪನ್ಗೇನಾದ್ರೂ ಬೇಡ ಬೇಡ ಬೇಡ, ಚಿರು ಇಲ್ಲಿರೋದು ಬೇಡ ಬೇಡ. ಹಾಗೆ ಹೇಳ್ಬೇಡ ಮಾತಂಗಿ. ನೀನ್ ಹೀಗ್ ಮಾತಾಡ್ತಿರೋದನ್ನ ಅವ್ನು ಕೇಳಿಸ್ಕೊಂಡ್ರೆ ನಿನ್ಗೇನಾದ್ರೂ ಅಪಾಯ ಆಗ್ಬೋದು. ನೋಡು, ಚಿರು ವಿಷಯ ಗೊತ್ತಿರೋದು ನನಗೆ ನಿನಗೆ ಮಾತ್ರ. ನನ್ನ ಸಹಾಯಕ್ಕಿರೋದು ನೀನೊಬ್ಳೆ. ನಿನಗೇನಾದ್ರೂ ಅಪಾಯ ಆದ್ರೆ ಬೇಡ ಮಾತಂಗಿ, ಹಾಗಾಗ್ಬಾರ್ದು. ಅಮ್ಮೋರೆ, ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನೀವು ನನ್ನ ಬಗ್ಗೆ ಯೋಚನೆ ಮಾಡಬೇಡಿ. ನನ್ನನ್ನು ನಾನು ಉಳಿಸ್ಕೊಳ್ಳೋದು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ನನಗೆ ಚಿಂತೆ ಕಾಡ್ತಿರೋದು ನಿಮ್ದು ಅಮ್ಮೋರೆ. ಚಿರುಗೆ ನಿಮ್ಮನ್ನು ಕಂಡ್ರೇನೆ ಆಗಲ್ಲ, ಆದ್ರೆ ಅವನು ಯಾಕೆ ನಿಮ್ಮನ್ನ ಪ್ರೀತಿ ಮಾಡೋ ನಾಟಕ ಮಾಡ್ತಾ ಇದ್ದಾನೆ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ ಅಮ್ಮೋರೆ. ದಯವಿಟ್ಟು ಚಿರುನ ಈ ಮನೆಯಿಂದ ಕಳಿಸ್ಬಿಡಿ ಅಮ್ಮೋರೆ. ಇಲ್ಲ ಮಾತಂಗಿ, ಇಲ್ಲ. ಚಿರು ಈ ಮನೆಯಲ್ಲೇ ಇರ್ತಾನೆ.
Have I wonder what you are? Listen to my golden words. I will stay in this house. ದಯವಿಟ್ಟು ಬೇಡ ಅಮ್ಮವ್ರೆ, ನಿಮ್ ದಮ್ಮಯ್ಯ ಅಂತೀನಿ. ಮಾತಂಗಿ, ಚಿರುನ ಈ ಮನೆಯಿಂದ ಕಳಿಸ್ಬಿಟ್ರೆ ಅವನು ಮನೆಯವ್ರಿಗೆಲ್ಲ ತೊಂದರೆ ಮಾಡ್ತಾರೆ ಅನ್ನೋ ಭಯದಲ್ಲಿ ತಾನೆ ನೀವು ಅವನ್ನ ಕಳಿಸಲ್ಲ ಅಂತ ಹೇಳ್ತಾ ಇರೋದು. ಮಾತಂಗಿ, ನನ್ನ ಮಗು ಮೇಲೆ ನನಗೆ ಪ್ರೀತಿ ಇದೆ. ಅವನನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಹೀಗೆ ಹೇಳ್ತಿದ್ದೀನಿ ಅಷ್ಟೇ ನಾನು. ಅಯ್ಯೋ, ಒಬ್ಬ ಮಗನ್ನ ಉಳಿಸ್ಕೊಳ್ಳೋಕೋಸ್ಕರ ಇಡೀ ಮನೆಯವ್ರಿಗೆ ತೊಂದರೆ ಮಾಡೋದು ಯಾವ ನ್ಯಾಯ? ಇಲ್ಲ ಮಾತಂಗಿ, ಇಲ್ಲ. ನಾನ್ ಚಿರು ಹತ್ರ ಮಾತಾಡ್ತೀನಿ. ಅವ್ನ್ ಯಾರಿಗೂ ಏನು ಅಪಾಯ ಮಾಡದೇ ಇರೋ ಹಾಗೆ ನಾನ್ ನೋಡ್ಕೋತೀನಿ ಮಾತಂಗಿ. ಭಗವಂತ, ಗುರುರಾಯ, ಯಾಕಪ್ಪ ಈ ತಾಯಿ ಬುದ್ಧಿಗೆ ಮಂಕ ಕವಿಯೋ ಹಾಗೆ ಮಾಡಿದ್ಯಾ? ಆತ್ಮಗಳಿಂದ ಒಳ್ಳೇದಾಗಲ್ಲ ಅಂತ ಇವ್ರಿಗೆ ಅರ್ಥ ಮಾಡಿಸಪ್ಪ. ಮಾತಂಗಿ, ನೀನು ಚಿರು ಕೋಪ ಮಾತ್ರ ನೋಡಿದ್ಯಾ? ಅವನ್ ಪ್ರೀತಿನ ನೋಡಿದ್ಯಾ? ನಾನ್ ನೋಡಿದೀನಿ ಮಾತಂಗಿ, ನಾನ್ ನೋಡಿದೀನಿ. ಚಿರು ಮಾಡೋ ಅನಾಹುತಗಳನ್ನ ಮಾತ್ರ ನೀನ್ ನೋಡಿದ್ಯಾ? ಆದ್ರೆ ಅವನು ಎಷ್ಟು ನೊಂದ್ಕೊಂಡು ಮಾತಾಡ್ತಾನೆ ಅನ್ನೋದನ್ನ ನೀನ್ ಕೇಳಿದ್ಯಾ ಮಾತಂಗಿ? ಅವನು ಏನ್ ಹೇಳ್ತಾನೆ ಗೊತ್ತಾ? ಮಮ್ಮಿ, ನಾನ್ ನಿನ್ ಮಡ್ಲಲ್ಲಿ ಮಲ್ಕೋಬೇಕು, ನೀನ್ ಹೇಳೋ ಕತೆ ಕೇಳ್ಬೇಕು, ನೀನ್ ಹೇಳೋ ಹಾಡು ಕೇಳ್ಬೇಕು, ನಿನ್ ಕೈ ತುತ್ತು ತಿನ್ಬೇಕು, ನಿನ್ ಪ್ರೀತಿ ಪಡಿಬೇಕು ಅಂತ ಅಂಗ್ಲಾಚೆ ಬೇಡ್ಕೋತಾನೆ ಮಾತಂಗಿ. ಪ್ರೀತಿ ಬಯಸಿ ಬಂದಿರೋ ನನ್ನ ಮಗನ ನಾನು ಹೇಗ್ ದೂರ ಮಾಡ್ಕೊಳ್ಳಿ ಹೇಳು? ನೀನಾಗಿದ್ರೆ ಕಳಿಸ್ಬಿಡ್ತಿದ್ದ? ನೀನು ನಿನ್ ಮಗಳನ್ನ ಕಳ್ಕೊಂಡಿದ್ಯಾ. ನಿನ್ ಮಗಳೇ ಬಂದು ನಿನ್ ಪ್ರೀತಿ ಬೇಕು ಅಂತ ಕೇಳಿದ್ರೆ ನೀನ್ ಅವಳನ್ನ ದೂರ ಮಾಡ್ತಿದ್ಯಾ ಮಾತಂಗಿ? ನೋಡು, ಚಿರು ಆತ್ಮನೋ ಮನುಷ್ಯನೋ ಅನ್ನೋದು ನನಗೆ ಮುಖ್ಯ ಅಲ್ಲ. ಚಿರು ನನ್ ಮಗ, ನನ್ ಜೊತೆ ಮಾತಾಡ್ತಾನೆ, ಅವನು ನನ್ ಪ್ರೀತಿ ಬಯಸಿ ಬಂದಿದ್ದಾನೆ ಅನ್ನೋದಷ್ಟೇ ನನಗೆ ಮುಖ್ಯ. ಅವನು ಯಾವ ರೂಪದಲ್ಲಾದ್ರೂ ಇರ್ಲಿ, ನನ್ಗೊಪ್ಕೇನೆ. ಆಯ್ತಮ್ಮವ್ರೆ, ನಿಮ್ ಮಾತನ್ನ ಒಪ್ತೀನಿ. ಆದ್ರೆ ಚೈತ್ರ ಪುಟ್ಟನ ಎಷ್ಟು ದಿನ ಅಂತ ದೂರ ಇಟ್ಟಿರ್ತೀರ? ಇವತ್ತೋ ನಾಳೆನೋ ಅಪ್ಪಿ ತಪ್ಪಿ ಅವಳನ್ನ ಪ್ರೀತಿ ಮಾಡಿದಾಗ ಚಿರು ಅದನ್ನ ನೋಡಿ ಕೋಪ ಮಾಡ್ಕೊಂಡು ಅವಳ ಜೀವಕ್ಕೇನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಆಗೇನ್ ಮಾಡ್ತೀರಾ ಹೇಳಿ? ಅದಕ್ಕೆ ನಾನೊಂದು ನಿರ್ಧಾರ ಮಾಡಿದ್ದೀನಿ. ನಿರ್ಧಾರ ಮಾಡಿದ್ದೀರಾ? ಏನ್ ನಿರ್ಧಾರ ಮಾಡಿದ್ದೀರಾ? ನಾನೇ ಚೈತ್ರ ಇಂದ ದೂರ ಆಗ್ಬಿಡ್ತೀನಿ.